ಬೆಂಗಳೂರು. ನಾಳೆಯಿಂದ ವಿಶೇಷ ಅಧಿವೇಶನ ಆರಂಭ ಆಗುತ್ತೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವಿಬಿಜಿ ರಾಮ್ಜಿ ಯೋಜನೆಯ ಬಗ್ಗೆ ಮಾತನಾಡಿದ್ದಾರೆ. ವಿಬಿಜಿ ರಾಮ್ಜಿ ಯೋಜನೆಗೆ ಅಡ್ಡಗಾಲು ಹಾಕೋದಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಯೋಜನೆಯಲ್ಲಿ ಪಾರದರ್ಶಕತೆಗೆ ತರೋದಕ್ಕೆ ಕೇಂದ್ರ ಸರ್ಕಾರ ಯೋಚನೆಯನ್ನು ಮಾಡಿದೆ. ಕಾಂಗ್ರೆಸ್ನವರಿಗೆ ಹೊಟ್ಟೆ ಉರಿಷ್ಟು ಸ್ಟಾರ್ಟ್ ಆಗಿದೆ ಅಂತ ಅಶೋಕ್ ಅವರು ಮಾತನಾಡಿದರು. ಜನರ ದುಡ್ಡು ಖರ್ಚು ಮಾಡಿ ಅಧಿವೇಶನ ಮಾಡ್ತಾ ಇದ್ದಾರೆ. ಕೇಂದ್ರದ ಯೋಜನೆಗಳಲ್ಲಿ ರಾಜಕೀಯ ಮಾಡೋದು ತಪ್ಪು. ಕೇಂದ್ರದ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನಾಳೆ ಬೆಂಗಳೂರಿಗೆ ಬರ್ತಾರೆ ಅಂತ ಆರ್ ಅಶೋಕ್ ಮಾತನಾಡಿದರು. ಸರ್ಕಾರದ ಯೋಜನೆಗಳಿಗೆ ಅಡ್ಡಗಾಲು ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ನಮಗಿರುವಂಥ ಮಾಹಿತಿ ಪ್ರಕಾರ ಅದಕ್ಕೊಂದು ನಿರ್ಣಯ ಮಂಡನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸುವಂತ ಒಂದು ನೀಚ ಕಾರ್ಯವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ರಾಮ್ಜಿ ಏನು ಯೋಜನೆ ಇದೆ, ಆ ಯೋಜನೆ ನಿಜವಾದಂಥ ಕೂಲಿ ಯಾರಿಗೆ ಸಿಗಬೇಕಾಗಿದೆ ಆ ಬಡವರಿಗೆ ಅವ್ರಿಗೆ ಕೊಡಿಸುವಂಥ ಪ್ರಯತ್ನವನ್ನು ನರೇಂದ್ರ ಮೋದಿಯವರ ಸರ್ಕಾರ ಮಾಡ್ತಾ ಇದೆ. ಇಷ್ಟು ದಿನಗಳ ಕಾಲ CAG ರಿಪೋರ್ಟಲ್ಲೂ, ಕರ್ನಾಟಕದ CAG ರಿಪೋರ್ಟಲ್ಲೂ ಬಂದಿದೆ, ಹಲವಾರು ರಾಜ್ಯಗಳಲ್ಲಿ ಕರ್ನಾಟಕ ಸೇರಿದಂತೆ ಅಕ್ರಮ ಆಗಿರುವಂಥದ್ದು 1,000 2,000 ಕೋಟಿ ಅಲ್ಲ, ಸಾವಿರಾರು ಕೋಟಿಗಳು ಅಕ್ರಮ ಆಗಿದೆ. ಸೊ ಇದಕ್ಕೆ ಒಂದು ಪಾರದರ್ಶಕತೆ ತರಬೇಕು ಅಂತೇಳಿ ಇವತ್ತು ಯೋಜನೆಯನ್ನು ತಂದಿದ್ದಾರೆ. ಅದರಲ್ಲಿ 60-40 ಕೇಂದ್ರ ಸರ್ಕಾರ 60%, ರಾಜ್ಯ ಸರ್ಕಾರ 40% ಮತ್ತು 125 ದಿನಗಳ ಹೆಚ್ಚುವರಿ ಕೊಡುವಂಥದ್ದು, ಇದೆಲ್ಲವನ್ನು ಕೂಡ ಟ್ರಾನ್ಸ್ಪರೆಂಟ್ ಆಗಿ ತಂದಿದ್ದಾರೆ. ಈ ಕಾಂಗ್ರೆಸ್ ಅವ್ರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.